ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ಫೋರ್ಸ್ ಆ್ಯಂಡ್ ಪ್ರೆಷರ್ ಎಂದು 1 to 5 ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6, a blacksmith hammers a hot piece of iron while making a tool. How does the force due to a hammering affect the piece of iron? ಒಬ್ಬ ಬ್ಲ್ಯಾಕ್ ಸ್ಮಿತ್ ಹ್ಯಾಮರ್ಸ್ ಅಂದರೆ ಕಬ್ಬಿಣವನ್ನು ಹದಗೊಳಿಸುವಂತಹ ಕಬ್ಬಿಣದ ಕೆಲಸವನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಹ್ಯಾಮರ್ ಸುತ್ತಿಗೆಯಿಂದ ಕಬ್ಬಿಣವನ್ನು ಹಾಟ್ ಪೀಸ್ ಆಫ್ ಐರನ್ ಚೆನ್ನಾಗಿ ಕಬ್ಬಿಣವನ್ನು ಕಾಯಿಸ್ತಾರೆ. ಈ ವರ್ಕ್ಶಾಪ್ಗಳಲ್ಲಿ ಹೋದರೆ ನಿಮಗೆ ಅದನ್ನು ನೋಡ್ಬೋದು. ಆ ಒಂದು ಲೈವ್ ಪ್ರಾಕ್ಟಿಕಲ್ ಆಗಿ ಕಬ್ಬಿಣವನ್ನು ಚೆನ್ನಾಗಿ ಕುಲುಮೆಗೆ ಹಾಕಿ ಅಂದರೆ ಬಿಸಿ ಮಾಡ್ತಿರ್ತಾರೆ. ಚೆನ್ನಾಗಿ ಕೆಂಪಗಾಗೋವರೆಗೂ ಕಾಯಿಸ್ತಾರೆ. ಆ ಕೆಂಪಗಾಗಿ ಕಾಯಿಸಿದ ಮೇಲೆ ಹ್ಯಾಮರ್ ಸುತ್ತಿಗೆ ಅದನ್ನು ಚೆನ್ನಾಗಿ ಬಡಿತಾರೆ. ಆ ಬಡಿದ ಮೇಲೆ ಮೇಕಿಂಗ್ ಎ ಟೂಲ್, ಬೇಕಾದಂತಹ ಉಪಕರಣಗಳನ್ನ, ಈಗ ನಾವು ಕಬ್ಬಿಣದ ಚೇರ್ ಇರ್ಬೋದು, ಮೇಜ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಗೇಟ್ ಇರ್ಬೋದು ಕಬ್ಬಿಣದ್ದು, ಅಥವಾ ಐರನ್ ರಾಡ್ಸ್ ಇರ್ಬೋದು, ಏನೇನು ಟೂಲ್ಸ್ಗಳು ಬೇಕು ಕಬ್ಬಿಣದಿಂದ ಮಾಡ್ತಕ್ಕಂತಹ ನಮಗೆ ಬೇಕಾದ ಆಕಾರಕ್ಕೆ ಕಬ್ಬಿಣದ ಉಪಕರಣಗಳನ್ನ ಮಾಡಬೇಕಲ್ವಾ. ಆ ರೀತಿ ಮಾಡಬೇಕು ಅಂದರೆ ಅದನ್ನು ಚೆನ್ನಾಗಿ ಕಾಯಿಸಿ ಬಡಿತಾರೆ. ಹಾಗಾದರೆ ಹೌ ಡಸ್ ದ ಫೋರ್ಸ್ ಡ್ಯೂ ಟು ಎ ಹ್ಯಾಮರಿಂಗ್ ಎಫೆಕ್ಟ್ ದ ಪೀಸ್ ಆಫ್ ಐರನ್? ಅಲ್ಲಿ ಆ ಒಂದು ಕಬ್ಬಿಣದ ವಸ್ತುವಿನ ಮೇಲೆ ಆ ಒಂದು ಕಬ್ಬಿಣವನ್ನು ಉಪಕರಣವನ್ನು ತಯಾರು ಮಾಡುವಂತಹ ವ್ಯಕ್ತಿ ಹಾಕುವಂತಹ ಬಲ ಯಾವ ರೀತಿ ಇರುತ್ತೆ, ಅದ್ರ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಏನು ಅಂತೇಳಿ ಕೇಳ್ತಿದ್ದಾರೆ. ಆನ್ಸರ್: ದ ಫೋರ್ಸ್ ಡ್ಯೂ ಟು ಹ್ಯಾಮರಿಂಗ್ ಚೇಂಜ್ ದ ಶೇಪ್ ಆಫ್ ದ ಪೀಸ್ ಆಫ್ ಆನ್ ಐರನ್. ಒಬ್ಬ ಕಬ್ಬಿಣವನ್ನು ಉಪಕರಣಗಳನ್ನ ಮಾಡ್ತಕ್ಕಂಥ ವ್ಯಕ್ತಿ ಹಾಕುವಂಥ ಬಲದಿಂದ ಆ ವಸ್ತುವಿನ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಏನು, ಆ ಕಬ್ಬಿಣದ ವಸ್ತುವಿನಲ್ಲಿ ಏನು ಚೇಂಜಸ್ ಉಂಟಾಗುತ್ತೆ? ಚೇಂಜ್ ದ ಶೇಪ್ ಆಫ್ ದ ಪೀಸ್ ಆಫ್ ಎನ್ ಐರನ್. ಆ ಕಬ್ಬಿಣದ ಒಂದು ವಸ್ತು, ಕಬ್ಬಿಣ ತುಂಡು ತುಂಡಾಗಿ ಚೂರಾಗಿ ತನ್ನ ಆಕಾರವನ್ನು ಬದಲಾಯಿಸ್ಕೊಳ್ಳುತ್ತೆ. ಚೇಂಜ್ ದ ಶೇಪ್ ಆಫ್ ಪೀಸ್ ಆಫ್ ಎನ್ ಐರನ್. ಕ್ವೆಶ್ಚನ್ ನಂಬರ್ 7 ನೋಡಿ. ಆನ್ ಇನ್ಫ್ಲಾಟೆಡ್ ಬಲೂನ್ ವಾಸ್ ಪ್ರೆಸ್ಡ್ ಅಗೇನ್ಸ್ಟ್ ಎ ವಾಲ್ after it has been rubbed with a piece of synthetic cloth. ಒಂದು ಗಾಳಿ ತುಂಬಿರ್ತಕ್ಕಂಥ ಒಂದು ಬಲೂನನ್ನು ತಗೊಳ್ಳಿ, ಅದನ್ನು ಗೋಡೆಗೆ ಪ್ರೆಸ್ ಮಾಡಿ, ಅದಾದಮೇಲೆ ಚೆನ್ನಾಗಿ ಅದನ್ನು ರಬ್ ಮಾಡಿ. ಯಾವುದರಿಂದ? ಕ್ಲಾತ್, ಒಂದು ಸಿಂಥೆಟಿಕ್ ಬಟ್ಟೆಗೆ ಚೆನ್ನಾಗಿ ಉಜ್ಜಿ. ಇಟ್ ವಾಸ್ ಫೌಂಡ್ ದಟ್ ಎ ಬಲೂನ್ ಸ್ಟಿಕ್ಸ್ ಟು ದ ವಾಲ್. ಆ ಬಟ್ಟೆಗೆ ಚೆನ್ನಾಗಿ ಉಜ್ಜಿದ ನಂತರ ಆ ಬಲೂನ್ನ ಗೋಡೆ ಹತ್ರ ಇಟ್ಟರೆ ಅದು ಆ ಬಲೂನ್ ಏನಾಗುತ್ತೆ, ಆ ಹಾಲ್ ಗೋಡೆಗೆ ಅಂಟ್ಕೊಳ್ಳುತ್ತೆ. ಉದಿರ್ತಕ್ಕಂತಹ ಗಾಳಿ ತುಂಬಿರ್ತಕ್ಕಂತಹ ಬಲೂನ್. ಯಾಕೆ? ವಾಟ್ ಫೋರ್ಸ್ ಮೈಟ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಅಟ್ರಾಕ್ಷನ್ಸ್ ಬಿಟ್ವೀನ್ ದ ಬಲೂನ್ ಹ್ಯಾಂಡ್ ಆ್ಯಸ್ ವೆಲ್. ಹಾಗಾದರೆ ಆ ಒಂದು ಬಲೂನು ಮೇಲೆ ಉಂಟಾಗ್ತಿರ್ತಕ್ಕ ಬಲ ಏನು, ಆ ರೀತಿ ಗೋಡೆಗೆ ಆ ಬಲೂನು ಅಟ್ರಾಕ್ಷನ್ ಆಗೋದಕ್ಕೆ, ಆಕರ್ಷಣೆ ಮಾಡೋದಕ್ಕೆ ಅವುಗಳ ನಡುವೆ ಇರ್ತಕ್ಕಂತಹ ಕಾರಣ ಏನಿರ್ಬೋದು? ಗೋಡೆಗೆ ಆ ಕ್ಲಾತ್ಗೆ ಉಜ್ಜಿದ ತಕ್ಷಣ ಚೆನ್ನಾಗಿ ಆ ಗಾಳಿ ತುಂಬಿರ್ತಕ್ಕಂಥ ಬಲೂನು ಹೇಗೆ ಗೋಡೆಗೆ ಅಂಟಿಕೊಳ್ತು ಅಂತ. ಆನ್ಸರ್ ನೋಡಿ. ದ ಫೋರ್ಸ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಅಟ್ರಾಕ್ಷನ್ ಬಿಟ್ವೀನ್ ದ ಬಾಲ್ ಆ್ಯಂಡ್ ದ ವಾಲ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ನಾವು ಒಂದು ಬಾಚಣಿಗೆ ಮತ್ತು ಕಾಗದದ ಚೂರುಗಳದ್ದು ಎಕ್ಸ್ಪೆರಿಮೆಂಟ್ ಪಾಠ ಮಾಡ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿತ್ತಲ್ಲ, ಆ ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸೇನೆ ಇಲ್ಲಿ ವಿದ್ಯುದಾವೇಶ ಬಲವೇ ಈ ರಬ್ಬರ್ ಬಾಲು ಅಥವಾ ಗಾಳಿ ತುಂಬಿರ್ತಕ್ಕಂಥ ಬಲೂನು ಮತ್ತು ಗೋಡೆಗಳ ನಡುವೆ ಉಂಟಾಗಿರ್ತಕ್ಕಂತಹ ಬಲ. ಅವುಗಳ ನಡುವೆ ಯಾವ ಬಲ ಉಂಟಾಗಿದೆ? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಅಂದರೆ ವಿದ್ಯುದಾವೇಶ ಬಲ. ಈ ಒಂದು ಗಾಳಿ ತುಂಬಿರ್ತಕ್ಕಂಥ ಬಲೂನು ಮತ್ತು ಗೋಡೆಗಳ ನಡುವೆ ಇರೋದ್ರಿಂದ ಉಜ್ಜಿರ್ತಕ್ಕಂತಹ ಬಲೂನಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು, ವಿದ್ಯುದಾವೇಶ ಕಣಗಳು ಇದೆ. ಆ ವಿದ್ಯುದಾವೇಶ ಕಣಗಳು ಏನು ಮಾಡಿದೆ, ಆ ಗೋಡೆಯ ಮೇಲ್ಮೈ ಸರ್ಫೇಸನ್ನು ಏನಾಗಿದೆ ಆಕರ್ಷಣೆ ಮಾಡೋದ್ರಿಂದ ಅದು ಅಲ್ಲಿಗೆ ಹೋಗಿ ಸ್ಟಿಕ್ ಆಗುತ್ತೆ, ಅಂಟಿಕೊಳ್ಳುತ್ತೆ. ಇದಕ್ಕೆ ಇವುಗಳ ನಡುವೆ ಇರ್ತಕ್ಕಂತಹ ಫೋರ್ಸ್ ಯಾವುದು? ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಅದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವೆನ್ ವಿ ರಬ್ ದ ಬಲೂನ್ ಬೈ ಎ ಸಿಂಥೆಟಿಕ್ ಕ್ಲಾತ್. ಯಾವಾಗ ನಾವು ಒಂದು ಸಿಂಥೆಟಿಕ್ ಕ್ಲಾತ್, ಒಂದು ಬಟ್ಟೆ ಮೇಲೆ ಗಾಳಿ ತುಂಬಿರ್ತಕ್ಕಂತಹ ಬಲೂನನ್ನು ಅಥವಾ ರಬ್ಬರ್ ಬಾಲೂನನ್ನು ಚೆನ್ನಾಗಿ ಉಜ್ಜಿತೀವೋ, ಇಟ್ ಗೆಟ್ಸ್ ಚಾರ್ಜ್ಡ್. ಅಲ್ಲೇನಾಗುತ್ತೆ, ಒಂದು ಆವೇಶ ಉಂಟಾಗುತ್ತೆ. ಅಲ್ಲಿ ಇಟ್ ಗೆಟ್ಸ್ ಚಾರ್ಜ್ಡ್, ಒಂದು ವಿದ್ಯುದಾವೇಶ ಬಲೂನು ಮತ್ತು ಆ ಬಟ್ಟೆಗಳ ನಡುವೆ
ಉಜ್ಜೋದ್ರಿಂದ ಏನಾಗುತ್ತೆ, ಬಲೂನ್ ಮೇಲೆ ವಿದ್ಯುದಾವೇಶ ಕಣಗಳು ಚಾರ್ಜ್ ಆಗುತ್ತೆ. ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಚಾರ್ಜ್ ಆಗುತ್ತೆ. ಇಟ್ ಗೆಟ್ ಚಾರ್ಜ್ಡ್, ಆವೇಶ ಉಂಟಾಗುತ್ತೆ. ವೆನ್ ಇಟ್ ಈಸ್ ಟೇಕನ್ ನಿಯರ್ ದ ವಾಲ್, ಆ ರೀತಿ ಚಾರ್ಜ್ ಆದಾಗ ಅದನ್ನು ಗೋಡೆಯ ಹತ್ತಿರಕ್ಕೆ ತೆಗೆದುಕೊಂಡು ಹೋದಾಗ, ನಿಯರ್ ದ ವಾಲ್, ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಅನ್ಚಾರ್ಜ್ಡ್ ವಾಲ್ ಬಿಕಾಸ್ ಆಫ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಆ ಗೋಡೆಯಲ್ಲಿ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ಆವೇಶಗಳಿರಲ್ಲ. ಆದರೆ ಚಾರ್ಜ್ ಆಗಿರ್ತಕ್ಕಂತಹ ಈ ಬಲೂನು ನನ್ನ ಗೋಡೆಯ ಹತ್ತಿರಕ್ಕೆ ತೆಗೆದುಕೊಂಡೋದಾಗ ನಿಮ್ಗೆ ಇನ್ನೂ ಒಂದು ಗೊತ್ತು, ಚಾರ್ಜ್ಡ್ ಪಾರ್ಟಿಕಲ್ಸ್ ಆಲ್ವೇಸ್ ಅಟ್ರಾಕ್ಟ್ ದ ಅನ್ಚಾರ್ಜ್ಡ್ ಪಾರ್ಟಿಕಲ್ಸ್ ಅಂತ. ಇಲ್ಲಿ ಇಟ್ ವಿಲ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಅನ್ಚಾರ್ಜ್ಡ್ ವಾಲ್. ಯಾವುದೇ ರೀತಿ ಆವೇಶ ಇಲ್ಲದೇ ಇರ್ತಕ್ಕಂತಹ ಗೋಡೆಗೆ ಏನಾಗುತ್ತೆ, ಚಾರ್ಜ್ ಆಗಿರ್ತಕ್ಕಂತಹ ಬಲೂನು ಸ್ಟಿಕ್ ಆನ್ ಆಗುತ್ತೆ. ಯಾವುದ್ರ ಮೂಲಕ? ಬಿಕಾಸ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ವಿದ್ಯುದಾವೇಶ ಬಲದ ಮೂಲಕ ಆ ಗೋಡೆಗೆ, ಯಾವುದೇ ರೀತಿ ಚಾರ್ಜ್ ಇಲ್ಲದೆ ಇರ್ತಂಥ ಗೋಡೆಗೆ ಏನಾಗುತ್ತೆ, ಆ ಬಲೂನು ಅಂಟಿಕೊಳ್ಳುತ್ತೆ. ವಿಚ್ ಈಸ್ ದ ಫೋರ್ಸ್ ಎಕ್ಸೈಟೆಡ್ ಬೈ ಚಾರ್ಜ್ಡ್ ಬಾಡಿ ಆ್ಯಂಡ್ ಆನ್ ಅನದರ್ ಅನ್ಚಾರ್ಜ್ಡ್ ಬಾಡಿ. ಈ ಒಂದು ಬಲದಿಂದಲೇ ಚಾರ್ಜ್ಡ್ ಬಾಡಿ ಏನಾಗುತ್ತೆ, ಅನ್ಚಾರ್ಜ್ಡ್ ಬಾಡಿನ ಮೇಲೆ ಒತ್ತಡವನ್ನು, ಬಲವನ್ನು ಉಂಟು ಮಾಡುತ್ತೆ. ಚಾರ್ಜ್ಡ್ ಪಾರ್ಟಿಕಲ್ಸ್ ಆಲ್ವೇಸ್ ಅಟ್ರಾಕ್ಟ್ ದ ಅನ್ಚಾರ್ಜ್ಡ್ ಬಾಡಿ. ಚಾರ್ಜ್ಡ್ ಬಾಡಿ ಯಾವಾಗಲೂ ಫೋರ್ಸ್, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿಂದ ಏನಾಗುತ್ತೆ, ಚಾರ್ಜ್ಡ್ ಬಾಡಿ ಆಲ್ವೇಸ್ ಅಟ್ರಾಕ್ಟ್ಸ್ ಅನ್ಚಾರ್ಜ್ಡ್ ಬಾಡಿ. ಓಕೆ ಸ್ಟೂಡೆಂಟ್ಸ್, ಈ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ನೋಡಿ. ನೇಮ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ಎ ಪ್ಲಾಸ್ಟಿಕ್ ಬಕೆಟ್ ಕಂಟೈನಿಂಗ್ ವಾಟರ್ ಹೆಲ್ಡ್ ಅಬೋವ್ ಗ್ರೌಂಡ್ ಲೆವೆಲ್ ಇನ್ ಯುವರ್ ಹ್ಯಾಂಡ್. ನೀರು ತುಂಬಿರ್ತಕ್ಕಂಥ ಒಂದು ಬಕೆಟನ್ನು ತಗೊಳ್ಳಿ, ಅದನ್ನು ನಿಮ್ಮ ಕೈಗಳ ಸಹಾಯದಿಂದ ಗ್ರೌಂಡ್ ಲೆವೆಲ್, ನೆಲದಿಂದ ಮೇಲ್ಭಾಗಕ್ಕೆ ನಿಮ್ಮ ಎತ್ಕೊಳ್ಳಿ, ಕೈಯಿಂದ ಎತ್ತಿ. ಡಿಸ್ಕಸ್ ವೈ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಬಕೆಟ್ ಡು ನಾಟ್ ಬ್ರಿಂಗ್ ದ ಚೇಂಜ್ ಇನ್ ಇಟ್ಸ್ ಸ್ಟೇಟ್ ಆಫ್ ಮೋಷನ್. ನೀವು ಆ ಬಕೆಟ್ ಮೇಲೆ ಆಗ್ತಕ್ಕಂತಹ ಬಲದಿಂದ ಅದರ ಸ್ಥಿತಿ ಡು ನಾಟ್ ಬ್ರಿಂಗ್ ದ ಚೇಂಜ್, ಅದರ ಸ್ಥಿತಿ ಬದಲಾವಣೆ ಆಗಲ್ಲ. ಯಾಕೆ ಅಂತೇಳಿ, ಮೇಲೆ ಎತ್ತೋದ್ರಿಂದ. ಆನ್ಸರ್, ದ ಫೋರ್ಸ್ ಆಕ್ಟಿಂಗ್ ಆನ್ ಪ್ಲಾಸ್ಟಿಕ್ ಬಕೆಟ್ ಆರ್, ಆ ಪ್ಲಾಸ್ಟಿಕ್ ಬಕೆಟ್ ಮೇಲೆ ನಮ್ಮ ಬಲವನ್ನು ಹಾಕೋದ್ರಿಂದ ಒಂದೇನಾಗುತ್ತೆ, ನೀರು ತುಂಬಿರ್ತಕ್ಕಂಥ ಭಾರವಾದಂಥ ಬಕೆಟು ಗ್ರೌಂಡ್ ಲೆವೆಲ್, ನೆಲಭಾಗದಿಂದ ಮೇಲೆ ಬರಲ್ಲ. ಸ್ವಲ್ಪ ನಾವು ಬಲವನ್ನು ಹಾಕಿದ್ರೆ ಒಂದೇನಾಗ್ತಿರುತ್ತೆ, ಅದು ಕೆಳಮುಖವಾಗಿ ಬಲವನ್ನು ಆ ಬಕೆಟ್ ತೆಗೆದುಕೊಳ್ಳುತ್ತೆ. ಯಾವುದರಿಂದ ಬಲ ತಗೊಳುತ್ತೆ? ಗ್ರಾವಿಟೇಷನಲ್ ಫೋರ್ಸ್. ಯಾವುದೇ ವಸ್ತುಗಳು ಕೆಳಮುಖವಾಗಿ ಹೋಗೋದಕ್ಕೆ ನಿಮ್ಮೆಲ್ಲರಿಗೂ ಗೊತ್ತು, ಮೇಲೆ ಎಳೆದಂತಹ ಅಥವಾ ಮೇಲೆ ಎಸೆದಂತಹ ವಸ್ತುಗಳು ಕೆಳಮುಖವಾಗಿ ಬರೋದಕ್ಕೆ ನಮ್ಮ ಭೂಮಿಯಲ್ಲಿ ಒಂದು ಅಯಸ್ಕಾಂತೀಯ ಗುಣ ಇದೆ. ಆ ಒಂದು ಅಯಸ್ಕಾಂತೀಯ ಗುಣ ಯಾವುದು? ಇದು ಗುರುತ್ವಾಕರ್ಷಣಾ ಬಲ. ಈ ಗುರುತ್ವಾಕರ್ಷಣಾ ಬಲದಿಂದ ಇಟ್ ಆಕ್ಟಿಂಗ್ ಡೌನ್ ವರ್ಡ್ಸ್, ಆ ಬಕೆಟ್ ಏನಾಗುತ್ತೆ, ನೀರು ತುಂಬಿರ್ತಕ್ಕಂಥ ಭಾರವಾದ ಬಕೆಟು ಕೆಳಮುಖವಾಗಿ ತಳ್ಳಲ್ಪಡುತ್ತೆ. ಯಾವುದರಿಂದ? ಯಾವ ಒಂದು ಬಲದಿಂದ? ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ. ಇನ್ ಸೆಕೆಂಡ್ ಒನ್, ಮಸ್ಕ್ಯುಲರ್ ಫೋರ್ಸ್, ಸ್ನಾಯು ಬಲ. ಇಟ್ ಈಸ್ ಅಪ್ಲೈಡ್ ಬೈ ಅವರ್ ಹ್ಯಾಂಡ್ಸ್ ಟು ಲಿಫ್ಟ್ ದ ಬಕೆಟ್ ಇನ್ ಅಪ್ವರ್ಡ್ ಡೈರೆಕ್ಷನ್. ನಾವೇನು ಮಾಡ್ತೀವಿ, ನೀರು ತುಂಬಿರ್ತಕ್ಕಂತಹ ಬಕೆಟನ್ನು ಮೇಲ್ಭಾಗಕ್ಕೆ ನಮ್ಮ ಕೈಗಳ ಸಹಾಯದಿಂದ ಬಲವನ್ನು ಉಪಯೋಗಿಸಿ ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ನಾವು ಹಾಕಿರ್ತಕ್ಕಂತಹ ಬಲ ಯಾವುದು? ಮಸ್ಕ್ಯುಲರ್ ಫೋರ್ಸ್, ಅಂದರೆ ಸ್ನಾಯು ಬಲ. ಸ್ನಾಯು ಬಲದಿಂದ ಅದನ್ನು ಮೇಲಕ್ಕೆತ್ತಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಆದರೆ ಆ ಬಕೆಟ್, ನೀರು ತುಂಬಿರ್ತಕ್ಕಂಥ ಬಕೆಟು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲದಿಂದ ಅದು ಕೆಳಮುಖವಾಗಿ ಹೋಗ್ತಾ ಇದೆ. Although these forces are acting on the bucket, but no changes in its form, in its state of motion, because the two forces are balancing each other, and as result net force is 0. ಇಲ್ಲಿ ನಾವು ಆ ಬಕೆಟನ್ನು ಎತ್ತಕ್ಕೋದಾಗ ಆ ಬಕೆಟ್ ಮೇಲೆ ಬರದೆ ನೆಲದಲ್ಲೇ ಕೂತಿದೆ, ನೀರು ತುಂಬಿರ್ತಕ್ಕಂಥ ಬಕೆಟು ಅಂದರೆ ಗ್ರಾವಿಟೇಷನಲ್ ಫೋರ್ಸು ಮತ್ತು ನಮ್ಮ ಮಸ್ಕ್ಯುಲರ್ ಫೋರ್ಸ್, ಸ್ನಾಯು ಬಲ ಎರಡು ಸಮವಾಗಿದೆ. ಹಾಗಾಗಿ ಏನಾಗ್ತಿದೆ, ಬಿಕಾಸ್ ಟೂ ಫೋರ್ಸಸ್ ಆರ್ ಬ್ಯಾಲೆನ್ಸಿಂಗ್ ಈಚ್ ಅದರ್, ಎರಡೂ ಬಲಗಳು ಸಮವಾಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯ ವಸ್ತುವಿನ ಸ್ಥಿತಿ ಜಾಗದಿಂದ ಅದು ಮೇಲೆ ಬರ್ತಾಯಿಲ್ಲ, ಬದಲಾವಣೆ ಆಗ್ತಾಯಿಲ್ಲ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅದನ್ನೇ ಎತ್ಕೊಂಡು ಬರೋಕ್ಕಾಗ್ತಾಯಿಲ್ಲ. ಯಾಕಂದರೆ ಎರಡೂ ಬಲಗಳು ಸಮವಾಗಿರೋದ್ರಿಂದ ಅದು ಬರ್ತಾಯಿಲ್ಲ. ಸೊ ಅಲ್ಲಿ ಏನಾಗಿದೆ ರಿಸಲ್ಟ್, ಅದರ ಪರಿಣಾಮ ಏನಾಗಿದೆ, ಬಲ ಅನ್ನೋದು ಇಲ್ಲಿ 0 ಆಗಿ ಕಂಡುಬರುತ್ತೆ. ನಮ್ಮ ಬಲ ಅಲ್ಲಿ ಉಪಯೋಗಕ್ಕೆ ಬರ್ತಾಯಿಲ್ಲ. ನಾವು ಅದನ್ನು ಎತ್ತಿದ್ರಷ್ಟೇ ನಮ್ಮ ಬಲ ಹೆಚ್ಚಾಗಿದೆ, ಹಾಗಾಗಿ ಅದನ್ನು ಮೇಲೆ ಕೆತ್ಕೊಂಡ್ವಿ ಅಂತ. ಆ ನೀರು ತುಂಬಿರ್ತಕ್ಕಂಥ ಬಕೆಟನ್ನು ನಮ್ಮ ಸ್ನಾಯು ಬಲದಿಂದ, ಕೈಗಳಿಂದ ಎತ್ತಕ್ಕಾಗ್ತಿಲ್ಲ ಅಂದರೆ ಗ್ರಾವಿಟೇಷನಲ್ ಫೋರ್ಸು ಅಷ್ಟೇ ಸಮವಾಗಿದೆ, ನಾವು ಆಗ್ತಿರ್ತಕ್ಕಂಥ ನಮ್ಮ ಸ್ನಾಯು ಬಲವೂ ಅದಕ್ಕೆ ಸಮನಾಗಿದೆ. ಹೀಗಿರೋದ್ರಿಂದ ಅದೇನು ಆ ವಸ್ತು ಯಾವುದೇ ರೀತಿ ಸ್ಥಿತಿಯನ್ನು ಬದಲಾಯಿಸ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಅದರ ಬಲ ಏನಾಗಿದೆ, 0 ಆಗಿದೆ.
ದೆನ್ ಕ್ವೆಶನ್ ನಂಬರ್ 9 ನೋಡಿ. ಎ ರಾಕೆಟ್ ಹ್ಯಾಸ್ ಬೀನ್ ಫೈರ್ಡ್ ಅಪ್ವರ್ಡ್ಸ್ ಟು ಲಾಂಚ್ ಎ ಸ್ಯಾಟಲೈಟ್ ಇನ್ ಇಟ್ಸ್ ಆರ್ಬಿಟ್. ಒಂದು ರಾಕೆಟನ್ನು ತೆಗೆದುಕೊಂಡು ಅದನ್ನು ಲಾಂಚ್ ಮಾಡಿದ್ವಿ. ಅದನ್ನು ಪ್ರಯೋಗ ಮಾಡಿದಾಗ ಅದು ಏನಾಗುತ್ತೆ, ಅಪ್ವರ್ಡ್ ಮೇಲ್ಮುಖವಾಗಿ ಅದು ಹಾರುತ್ತೆ. ರಾಕೆಟ್ ಎಲ್ಲರೂ ನೋಡಿರ್ತೀರ, ಅದನ್ನು ನಾವು ಸ್ವಲ್ಪ ಬೆಂಕಿ ಹಚ್ಚಿದ್ರೆ ಸಾಕು, ಅದು ಮೇಲ್ಮುಖವಾಗಿ ಹಾರುತ್ತೆ. ನೇಮ್ ದ 2 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ರಾಕೆಟ್ ಇಮಿಡಿಯೇಟ್ಲಿ ಆಫ್ಟರ್ ಲೀವಿಂಗ್ ದ ಲಾಂಚಿಂಗ್ ಪ್ಯಾಡ್. ಹಾಗೆ ಎಷ್ಟು ಎತ್ತರಕ್ಕೆ ಆ ರಾಕೆಟ್ ಲಾಂಚ್ ಆಗುತ್ತೋ, ಅಂದರೆ ಮೇಲ್ಮುಖವಾಗಿ ಎಷ್ಟು ಶಾರ್ಪಾಗಿ ಮೇಲಕ್ಕೆ ಹೋಗುತ್ತೋ ಅದೆಲ್ಲ ಉರಿದ ನಂತರ ಅದು ಅಷ್ಟೇ ಫೋರ್ಸಾಗಿ ಕೆಳಭಾಗಕ್ಕೆ ಬಂದು ಬೀಳುತ್ತೆ ಅಲ್ವಾ. ಲಾಂಚಿಂಗ್ ಪ್ಯಾಡ್ ಲೀವಿಂಗ್ ಆಫ್ಟರ್ ಇಮಿಡಿಯೇಟ್ಲಿ ನೋಡಿ, ಸಡನ್ನಾಗಿ ಅದೆಲ್ಲ ಉರಿದ ನಂತರ ರಾಕೆಟ್ ಇಮಿಡಿಯೇಟ್ಲಿ ತಕ್ಷಣವೇ ಅದು ನೆಲಕ್ಕೆ ಬಂದು ಅಪ್ಪಳಿಸ್ಬಿಡುತ್ತೆ ಅಲ್ವಾ. ಯಾಕೆ ಇಲ್ಲಿ ಮೇಲ್ ಹೋಗೋಕ್ಕೆ ಇರ್ತಕ್ಕಂತಹ ಬಲ ಯಾವುದು, ಹಾಗೆ ಕೆಳಗೆ ಬರೋಕ್ಕೆ ಇರ್ತಕ್ಕಂತಹ ಬಲ ಯಾವುದು ಅಂತೇಳಿ ತಿಳಿಸಿ ಅಂತೇಳಿ ಕೇಳ್ತಿದ್ದಾರೆ. ಯಾವುದು? ಒಂದು 2 ಫೋರ್ಸಸ್ ಆ್ಯಕ್ಟಿಂಗ್ ಆನ್ ದ ರಾಕೆಟ್ ಇಮಿಡಿಯೇಟ್ಲಿ ಆಫ್ಟರ್ ಲೀವಿಂಗ್ ಆ್ಯಂಡ್ ದ ಲೀವಿಂಗ್ ಪ್ಯಾಡ್. ತಕ್ಷಣ ಬೆಂಕಿ ಹಚ್ಚಿದ ತಕ್ಷಣ ಆ ರಾಕೆಟ್ಗೆ ತಕ್ಷಣ ಅದು ಮೇಲಾರೋದಕ್ಕೂ ಮತ್ತು ತಕ್ಷಣ ಕೆಳಭಾಗಕ್ಕೆ ಬರೋದಕ್ಕೂ 2 ಬಲಗಳು ಕಾರಣ ಆಗುತ್ತೆ. ಯಾವುದಂದರೆ, ಒಂದು ಫ್ರಿಕ್ಷನಲ್ ಫೋರ್ಸ್ ಡ್ಯೂ ಟು ಏರ್, ಗಾಳಿಯ ನಡುವೆ ಉಂಟಾಗ್ತಕ್ಕಂತಹ ಘರ್ಷಣಾ ಬಲ ಮೇಲ್ಮುಖವಾಗಿ ಹೋಗೋದಕ್ಕೆ ಸಹಾಯ ಮಾಡುತ್ತೆ ರಾಕೆಟ್ನ. ಅರ್ಥ ಆಗ್ತಿದೆಯಾ? ಗಾಳಿಯೊಂದಿಗೆ ಸೀಳ್ಕೊಂಡು ಆ ರಾಕೆಟ್ ಮೇಲ್ಮುಖವಾಗಿ ಹಾರುತ್ತೆ. ಅದೇ ಥರ ಫೋರ್ಸ್ ಆಫ್ ಗ್ರಾವಿಟಿ, ಗುರುತ್ವಾಕರ್ಷಣಾ ಬಲದ ಸಹಾಯದಿಂದ ಪುಲ್ಲಿಂಗ್ ಇನ್ ಡೌನ್ವರ್ಡ್ಸ್ ಡೈರೆಕ್ಷನ್. ಅದು ಘರ್ಷಣಾ ಬಲ ಮುಗಿದ ನಂತರ ಮೇಲೋದಂಥ ರಾಕೆಟ್ ತಕ್ಷಣ ಏನಾಗುತ್ತೆ, ಗ್ರಾವಿಟೇಷನಲ್ ಬಲ, ಭೂಮಿ ಮೇಲೆ ಇರ್ತಕ್ಕಂಥ ಗುರುತ್ವಾಕರ್ಷಣ ಬಲ ಇದೆಯಲ್ಲ, ಮೇಲೋಗಿರ್ತಕ್ಕಂಥ ವಸ್ತುವಿನ ತಕ್ಷಣ ಅದೇನು ಮಾಡುತ್ತೆ, ಕೆಳಮುಖವಾಗಿ ಬರುವಂತೆ ಆಕರ್ಷಣೆಯನ್ನು ಮಾಡ್ಕೊಳ್ಳುತ್ತೆ, ಕೆಳಮುಖವಾಗಿ ಬೀಳುವಂತೆ ಮಾಡುತ್ತೆ. ಈ ಒಂದು ಫ್ರಿಕ್ಷನಲ್ ಫೋರ್ಸ್ ಆಫ್ ಏರಿಂದ ರಾಕೆಟ್ಟು ತುಂಬ ಫಾಸ್ಟಾಗಿ ಗಾಳಿಯನ್ನು ಸೀಳ್ಕೊಂಡು ಮೇಲಕ್ಕೆ ಹೋಗುತ್ತೆ. ಅಷ್ಟೇ ಫಾಸ್ಟಾಗಿ ಉರಿದ ನಂತರ ಗುರುತ್ವಾಕರ್ಷಣಾ ಬಲ ಇರೋದ್ರಿಂದ ಭೂಮಿ ಮೇಲೆ ಆ ಗುರುತ್ವಾಕರ್ಷಣಾ ಬಲದಿಂದ ಅದು ತಕ್ಷಣ ಪಟ್ಟಂತ ನೆಲಕ್ಕೆ ಬೀಳುತ್ತೆ. ಈ 2 ಫೋರ್ಸಸ್, ಈ 2 ಬಲಗಳಿಂದ ರಾಕೆಟ್ಟು ವೇಗವಾಗಿ ಮೇಲೋಗೋದು, ಅಷ್ಟೇ ವೇಗವಾಗಿ ಕೆಳ ಬರುವಂಥದ್ದು. ಕ್ವೆಶ್ಚನ್ ನಂಬರ್ 10 ನೋಡಿ. When we press the bulb of dropper with its nozzle kept in water, air in the dropper is seen to escape in the form of bubbles. Once we release the pressure on the bulb, water gets filled in the dropper. The rise of water in the dropper is due to, ಅಂದರೆ ಒಂದು ಬಲ್ಬ್ ಆಫ್ ಡ್ರಾಪರನ್ನು ತೊಗೊಂಡಿದ್ದೀವಿ. ನಾಸಲ್ ಅಂದರೆ ಒಂದು ಈಗ ನೀರಿರ್ತಕ್ಕಂತಹ ಒಂದು ಬಾಟಲ್ಗೆ ರಬ್ಬರ್ ನಾಸಲಿಂದ ಏನು ಮಾಡ್ತೀವಿ, ಟೈಟಾಗಿ ಅದನ್ನು ಹಾಕ್ತೀವಿ. ಸ್ವಲ್ಪ ಗಾಳಿಯನ್ನು ಬಿಟ್ಟು ಅದನ್ನು ತೆಗೆದ್ರೆ ಅದರಲ್ಲಿ ಬಬಲ್ಸ್ಗಳು, ಗುಳ್ಳೆಗಳು ಉಂಟಾಗುತ್ತೆ. ಅದೇ ಟೈಟಾಗಿ ಹಾಕಿದ್ರೆ ಆ ಗುಳ್ಳೆಗಳು ಎಲ್ಲೂ ಹೋಗಿದಾಗ ಅಲ್ಲೇ ಇರುತ್ತೆ. ಮತ್ತು ಅದೇ ಸ್ವಲ್ಪ ಅದನ್ನು ಸಡಿಲಗೊಳಿಸಿದ್ರೆ ಆ ಬಬಲ್ಸ್ಗಳು, ಒನ್ಸ್ ವಿ ರಿಲೀಸ್ ದ ಪ್ರೆಷರ್, ನಾವು ಒತ್ತಡವನ್ನು ಕಡಿಮೆ ಮಾಡಿದ್ವಿ, ಟೈಟಾಗಿ ಹಾಕಿರೋದನ್ನ ಸ್ವಲ್ಪ ಲೂಸ್ ಮಾಡಿದ್ವಿ ಅಂದರೆ ಆನ್ ದ ಬಲ್ಬ್, ಆ ಬಲ್ಬ್ಗೆ ವಾಟರ್ ಗೆಟ್ಸ್ ಫಿಲ್ಡ್ ಇನ್ ದ ಡ್ರಾಪರ್. ಆ ವಾಟರ್ ಏನಾಗುತ್ತೆ, ಆ ಬಬಲ್ಸ್ ಇರುತ್ತಲ್ಲ, ಗಾಳಿಯ ಗುಳ್ಳೆಗಳು ಅದರೊಳಗೆ ಫಿಲ್ ಆಗಿಬಿಡುತ್ತೆ, ತುಂಬಿಕೊಳ್ಳುತ್ತೆ. ದ ರೈಸ್ ಆಫ್ ವಾಟರ್ ಇನ್ ದ ಡ್ರಾಪರ್ ಈಸ್ ಡ್ಯೂ ಟು, ಆಗ ವಾಟರ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಮೇಲ್ಮುಖವಾಗಿ ಬರುತ್ತೆ. ಇದಕ್ಕೆ ಏನು ಕಾರಣ ಅಂದರೆ, ಒಂದು ಯಾವುದ್ರ ಮುಖಾಂತರ, ಪ್ರೆಷರ್ ಆಫ್ ವಾಟರ, ಗ್ರಾವಿಟಿ ಆಫ್ ಅರ್ಥ, ಅಥವಾ ಶೇಪ್ ಆಫ್ ರಬ್ಬರ್ ಬಲ್ಬ, ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ? ಆನ್ಸರ್ ಏನು? ದ ರೈಸ್ ಆಫ್ ವಾಟರ್ ಇನ್ ದ ಡ್ರಾಪರ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ವಾತಾವರಣದಲ್ಲಿರ್ತಕ್ಕಂಥ ಒತ್ತಡ, ವಾತಾವರಣದಲ್ಲಿ ಗಾಳಿಯ ಮೇಲೆ ಒತ್ತಡ ಉಂಟಾಗುತ್ತೆ ಅಲ್ವಾ. ಆ ಒತ್ತಡದಿಂದ ಏನಾಗುತ್ತೆ, ರಬ್ಬರ್ ಇದನ್ನು ನಾವು ಅದರ ಒಳಗೆ ಹಾಕ್ದಾಗ ಬಬಲ್ಸ್ ಉಂಟಾಗೋದು, ಮತ್ತು ಒತ್ತಡವನ್ನು, ಬಲವನ್ನು ತೆಗೆದಾಗ ಗಾಳಿಗುಳ್ಳೆ ಒಳಗೆ ನೀರು ತುಂಬಿಕೊಳ್ಳೋದು. ವಾತಾವರಣದಿಂದ ಉಂಟಾಗ್ತಕ್ಕಂತಹ ಒತ್ತಡದಿಂದ ಏನಾಗುತ್ತೆ, ಈ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ. ಇದರ ರೈಸ್ ಆಫ್ ವಾಟರ್ ಇನ್ ದ ಡ್ರಾಪರ್, ನೀರು ಅಧಿಕವಾಗೋದಕ್ಕೆ, ಮೇಲ್ಮುಖವಾಗಿ ತುಂಬೋದಕ್ಕೆ ಕಾರಣ ಏನು? ವಾತಾವರಣದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್. ಓಕೆನಾ? ಇದಿಷ್ಟು ನಿಮ್ಮ 8th ಲೆಸನ್ 8th ಸ್ಟ್ಯಾಂಡರ್ಡ್ದು ಫೋರ್ಸ್ ಆ್ಯಂಡ್ ಪ್ರೆಷರ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸು. ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಎಷ್ಟೊಂದು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಪ್ರೇಟ್ ವೀಡಿಯೋಸ್ ಮಾಡಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹಾಕ್ತೀನಿ. ಅವುಗಳು ಸಹ ನಿಮ್ಮ
ಸ್ಕೂಲ್ಗಳಲ್ಲಿ ಅಥವಾ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಬರೀ ಎಕ್ಸಸೈಸ್ ಕ್ವಶನ್ ಆನ್ಸರ್ಸ್ನ ಕೇಳಲ್ಲ. ಸೊ ಹಾಗಾಗಿ ಮೈ ಡಿಯರ್ ಸ್ಟೂಡೆಂಟ್ಸ್, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಟೆಕ್ಸ್ಟ್ ಬುಕ್ ಮಧ್ಯೆ ಓನ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಮಾಡೋದಕ್ಕೆ ನೀವು ಟ್ರೈ ಮಾಡಿ. ಅದಕ್ಕೆ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ಎ ಬೆಟರ್ ವೇ ಆಫ್ ಲರ್ನಿಂಗ್. ಓಕೆನಾ? 1 or 2 ಟೈಮ್ ಓದಿ ನೀವೇ 1-2 ಪೇಜಸ್ಸಿಂದ 5 ಕ್ವಶನ್ಸ್ನ ಕಲೆಕ್ಟ್ ಮಾಡಿ, ಪಿಕ್ ಮಾಡಿ, ಅದಕ್ಕೆ ಆನ್ಸರ್ ಮಾಡಿ. ಆಗ ತುಂಬ ಈಸಿ ಆಗುತ್ತೆ. ಸೈನ್ಸು ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಟೆಕ್ಸ್ಟ್ ಬುಕ್ ರೀಡಿಂಗ್ನ ಮಾಡಿ. ಓಕೆ, ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕ್ಕೊಂಡ್ರೆ ಕಂಟಿನ್ಯೂಸ್ ಆಗಿ ಈಸಿಯಾಗಿ ನಿಮಗೆ ನನ್ನ ಪಾಠ ಮಾಡುವಂತಹ ವೀಡಿಯೋಸ್ಗಳು ಸಿಗುತ್ತೆ. ಸೊ check once the playlist and subscribe the channel. Okay, thank you.